7 ವರ್ಷಗಳಲ್ಲಿ ಎಷ್ಟೊಂದು ಬದಲಾವಣೆ. ಭಾರತದ ಡಿಜಿಟಲ್ ಕ್ರಾಂತಿಗೆ ಎನ್ಆರ್ಐ ಅಚ್ಚರಿ. ಊರು ಬಿಟ್ಟು ಬಂದು ಒಂದೇ ಒಂದು ವರ್ಷ ಆಗಿದ್ರು ಕೂಡ ಎಷ್ಟೊಂದೆಲ್ಲ ಬದಲಾವಣೆ ಆಗ್ಬಿಟ್ಟಿದೆ ಅನ್ಸೋಕೆ ಶುರುವಾಗುತ್ತೆ. ಅದರಲ್ಲೂ ಸಿಟಿಗೆ ಹತ್ತಿರದಲ್ಲೇ ಇರೋ ಊರುಗಳು ತುಂಬಾನೇ ಬೇಗ ಬೆಳವಣಿಗೆ ಕಾಣ್ತಿವೆ. ಇನ್ನು ದೇಶ ಬಿಟ್ಟು 6-7 ವರ್ಷ ದೂರ ಇದ್ದವರು ವಾಪಸ್ ತಮ್ಮ ಊರಿಗೆ ಅಥವಾ ದೇಶದ ಯಾವುದೇ ನಗರಕ್ಕೆ ಭೇಟಿ ಕೊಟ್ಟರೆ ಅವರ ಅನುಭವ ಹೇಗಿರುತ್ತೆ? ಎಲ್ಲವೂ ಹೊಸದಾಗಿ ಕಾಣುತ್ತೆ, ಎಲ್ಲ ಬದಲಾಗಿರೋ ಹಾಗೆ ಅನಿಸೋಕೆ ಶುರುವಾಗುತ್ತೆ. ಇತ್ತೀಚೆಗೆ ಜರ್ಮನಿಯಿಂದ ಬಂದ ಎನ್ಆರ್ಐಗೂ ಇಂಥದ್ದೇ ಅನುಭವ ಆಗಿದೆ. ಸತತ 7 ವರ್ಷಗಳು ಯುರೋಪ್ನಲ್ಲಿ ನೆಲೆಸಿದ್ದ ಈ ವ್ಯಕ್ತಿ ಇತ್ತೀಚೆಗೆ ಭಾರತಕ್ಕೆ ವಾಪಸ್ ಬಂದಾಗ ಇಲ್ಲಿನ ಬದಲಾವಣೆಗಳನ್ನ ಕಂಡು ಬೆರಗಾಗಿ ಹೋಗಿದ್ರು. ಅವ್ರು ಕಂಡ ಆ ಬದಲಾವಣೆಗಳು ಏನು? ಭಾರತ ನಿಜವಾಗಿಯೂ ಅಭಿವೃದ್ಧಿ ಆಗಿದೆಯಾ ಅಥವಾ ಇದು ಕೇವಲ ಮೇಲ್ನೋಟದ ಬದಲಾವಣೆನಾ? ಈ ಎನ್ಆರ್ಐ ಗಮನಿಸಿರೋ ಅಂಶಗಳೇನು? ಅದಕ್ಕೆ ಸ್ಥಳೀಯರು ಕೊಟ್ಟಿರೋ ಪ್ರತಿಕ್ರಿಯೆಗಳು ಏನು? ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಭಾರತದಲ್ಲಿ ಎಲ್ಲೆಲ್ಲೂ UPI ಕಾರುಬಾರು. ಬದಲಾಗಿದೆ ಉಡುಗೆ ತೊಡುಗೆ ಲೈಫ್ ಸ್ಟೈಲ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ರೆಡಿಟ್ನಲ್ಲಿ ಅನಿವಾಸಿ ಭಾರತೀಯರೊಬ್ಬರು ಹಂಚಿಕೊಂಡಿರೋ ವಿಷಯ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಇವರು ಭಾರತಕ್ಕೆ ಬರ್ತಿದ್ದ ಹಾಗೆ ಮೊದಲು ಗಮನಿಸಿದ್ದು ಇಲ್ಲಿನ ಡಿಜಿಟಲ್ ಪಾವತಿ ವ್ಯವಸ್ಥೆ ಮತ್ತು ಅದರ ವೇಗವನ್ನು. 7 ವರ್ಷಗಳ ಹಿಂದೆ ನಾವು ಅಂಗಡಿಗೆ ಹೋದರೆ ಚಿಲ್ಲರೆಗಾಗಿ ಹುಡುಕಾಡಬೇಕಿತ್ತು. ಆದರೆ ಈಗ ಅವರ ಪ್ರಕಾರ ಭಾರತದಲ್ಲಿ ಈಗ ಕ್ಯಾಶ್ ಮೂಲಕ ವ್ಯವಹಾರ ಮಾಡೋದೇ ಮಾಯವಾಗಿದೆ. ಬೀದಿ ಬದಿಯ ಪಾನಿಪುರಿ ಮಾರೋರಿಂದ ಹಿಡಿದು ದೊಡ್ಡ ಮಾಲ್ಗಳವರೆಗೆ ಎಲ್ಲರೂ ಕೂಡ UPI ಬಳಸ್ತಿದ್ದಾರೆ. ಸ್ಕ್ಯಾನ್ ಮಾಡಿದರೆ ಮುಗೀತು. ಯುರೋಪ್ನಂತಹ ಮುಂದುವರೆದ ದೇಶಗಳಲ್ಲೂ ಇಷ್ಟೊಂದು ವೇಗದ ಡಿಜಿಟಲ್ ಪಾವತಿ ವ್ಯವಸ್ಥೆ ಇಲ್ಲ ಅಂತ ಅವರು ಆಶ್ಚರ್ಯಪಟ್ಟಿದ್ದಾರೆ. ಹೌದು, ಜೇಬ್ನಲ್ಲಿ ಪರ್ಸ್ ಇಲ್ಲದೇ ಇದ್ರೂ, 10 ರೂಪಾಯಿ ಕ್ಯಾಶ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ಒಂದು ಸ್ಮಾರ್ಟ್ಫೋನ್ ಇದ್ರೆ ಸಾಕು ಅನ್ನೋ ಪರಿಸ್ಥಿತಿ ಈಗ ಭಾರತದಲ್ಲಿದೆ. ಎರಡನೇ ಪ್ರಮುಖ ಬದಲಾವಣೆ ಅಂದರೆ ಸೋಷಿಯಲ್ ಮೀಡಿಯಾ ಬಳಕೆ. 7 ವರ್ಷಗಳ ಹಿಂದೆ ಫೇಸ್ಬುಕ್ ಮತ್ತು ವಾಟ್ಸಪ್ ಕೇವಲ ಯುವಕರಿಗೆ ಸೀಮಿತವಾಗಿತ್ತು. ಆದರೆ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಸೀನಿಯರ್ ಸಿಟಿಸನ್ಸ್ವರೆಗೂ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ. ರೀಲ್ಸ್ ಮಾಡೋದು, ವಿಡಿಯೋ ನೋಡೋದು, ಫೋಟೋ ಶೇರ್ ಮಾಡೋದು ಈಗ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಬೆಳಗ್ಗಿನ ಗುಡ್ ಮಾರ್ನಿಂಗ್ನಿಂದ ಹಿಡಿದು ರಾತ್ರಿ ಸ್ವೀಟ್ ಡ್ರೀಮ್ಸ್ವರೆಗೂ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆ್ಯಪ್ಗಳು ಜೊತೆಯಾಗಿವೆ. ಎಲ್ಲರ ಕೈಯಲ್ಲೂ ಈಗ ಹೈ ಎಂಡ್ ಸ್ಮಾರ್ಟ್ಫೋನ್ಗಳಿವೆ. ಹಳ್ಳಿ ಇರಲಿ, ಪಟ್ಟಣ ಇರಲಿ, ಜನರ ಜೀವನ ಶೈಲಿಯಲ್ಲಿ ಟೆಕ್ನಾಲಜಿ ಬೆರೆತು ಹೋಗಿದೆ. ಇನ್ನು ಲೈಫ್ ಸ್ಟೈಲ್ ವಿಷಯಕ್ಕೆ ಬಂದರೆ ನಮ್ಮ ಉಡುಗೆ ತೊಡುಗೆಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಆ ವ್ಯಕ್ತಿ ಪ್ರಕಾರ ಭಾರತೀಯರಲ್ಲಿ ಪಾಶ್ಚಿಮಾತ್ಯ ಉಡುಗೆಗಳ ಪ್ರಭಾವ ಹೆಚ್ಚಾಗಿದೆ. ವಿಶೇಷವಾಗಿ ಹೆಣ್ಮಕ್ಳು ತುಂಬ ಮಾಡರ್ನ್ ಮತ್ತು ಬೋಲ್ಡ್ ಆದ ಉಡುಪುಗಳನ್ನ ಧರಿಸ್ತಿದ್ದಾರೆ. ಕೇವಲ ಬಟ್ಟೆ ಅಷ್ಟೇ ಅಲ್ಲ, ಜನರ ಆಲೋಚನೆ ಮಾಡೋ ವಿಧಾನದಲ್ಲೂ ಬದಲಾವಣೆ ಆಗಿದೆ. ಹುಕ್ಅಪ್ ಕಲ್ಚರ್ ಬಗ್ಗೆ ಜನರು ಈಗ ಮುಕ್ತವಾಗಿ ಮಾತನಾಡ್ತಿದ್ದಾರೆ. ಅಂದರೆ ಇಷ್ಟಪಟ್ಟವರು ಜೊತೆಯಾಗಿ ಓಡಾಡೋದು, ಇರೋದು, ಇದೆಲ್ಲವೂ ಈಗ ಮೆಟ್ರೋ ನಗರಗಳಲ್ಲಿ ಸಾಮಾನ್ಯ ಅಂತ ಅನಿಸ್ಕೊಳ್ತಿದೆ. ಇದು ಆಧುನಿಕತೆಯ ಸಂಕೇತವೋ ಅಥವಾ ಸಂಸ್ಕೃತಿಯ ಬದಲಾವಣೆನೋ ಅನ್ನೋದು ಈಗ ಚರ್ಚೆಯ ವಿಚಾರ. ಕಾರ್ಗಳ ಓಡಾಟನೇ ಅಭಿವೃದ್ಧಿನ? ಗಾಳಿ ರಸ್ತೆಯ ಸ್ಥಿತಿ ಮರೆತ ಭಾರತ? ಅಂದಹಾಗೆ ಈ ಎಲ್ಲ ಬದಲಾವಣೆ ಮತ್ತು ಬೆಳವಣಿಗೆಗಳು ಕೇವಲ ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಈಗ ರಸ್ತೆಗಳ ಮೇಲೆ ವಾಹನಗಳ ಸಂಖ್ಯೆ ವಿಪರೀತ ಹೆಚ್ಚಾಗಿದೆ. ಪ್ರತಿ ಮನೆಯ ಮುಂದೆ ಕಾರ್ಗಳಿವೆ. ಇನ್ನು ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ಪುಣೆಯಂಥ ಟೈರ್ 2 ನಗರಗಳಲ್ಲೂ ಯುವಕರು ಸ್ಪೋರ್ಟ್ಸ್ ಬೈಕ್ಗಳನ್ನು ಓಡಿಸ್ತಿರೋದು ಕಾಣಿಸ್ತಾ ಇದೆ. ಜನರ ಖರೀದಿ ಸಾಮರ್ಥ್ಯ ಹೆಚ್ಚಾಗಿರೋದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆದರೆ ಅವರ ಅನುಭವಗಳ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ವ್ಯಕ್ತಿಯ ಪೋಸ್ಟ್ ಕೆಳಗೆ ಬಹಳಷ್ಟು ಜನರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
ಕೆಲವರು ಅಭಿವೃದ್ಧಿಯನ್ನು ಮೆಚ್ಚಿದ್ರೆ ಇನ್ನು ಕೆಲವರು ಕಹಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಒಬ್ಬ ರೆಡಿಟ್ ಬಳಕೆದಾರರು, ನೀವು ಕೇವಲ ಡಿಜಿಟಲ್ ಪೇಮೆಂಟ್ ನೋಡ್ತಿದ್ದೀರಾ, ಆದರೆ ನಮ್ಮ ನಗರಗಳ ಪರಿಸ್ಥಿತಿ ಏನಾಗಿದೆ ನೋಡಿ. ಅತಿಯಾದ ಮಾಲಿನ್ಯ, ಅಸ್ತವ್ಯಸ್ತವಾದ ಟ್ರಾಫಿಕ್ ಹಾಗೂ ಯೋಜನೆಗಳಿಲ್ಲದ ನಗರೀಕರಣ ನಮ್ಮ ಜೀವನವನ್ನು ನರಕ ಮಾಡಿದೆ ಅಂತ ವಾಸ್ತವ ಸ್ಥಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತೊಬ್ಬರು, ಡಿಜಿಟಲ್ ಪಾವತಿ ಚೆನ್ನಾಗಿದೆ ನಿಜ, ಆದರೆ ಶುದ್ಧ ಕುಡಿಯುವ ನೀರು, ಶುದ್ಧ ಗಾಳಿ ಮತ್ತು ಉತ್ತಮ ರಸ್ತೆಗಳಿಗಿಂತ UPI ದೊಡ್ಡದ, ವ್ಯವಸ್ಥೆ ಈಗಲೂ ಹಳೆಯದಾಗಿದೆ, ಕೇವಲ ತಂತ್ರಜ್ಞಾನ ಮೇಲೆ ಬಂದಿದೆ ಅಷ್ಟೇ ಅಂತ ಹೇಳಿದ್ದಾರೆ. ಇನ್ನು ಕೆಲವರು, ಕಾರುಗಳ ಸಂಖ್ಯೆ ಹೆಚ್ಚಾದ ಮಾತ್ರಕ್ಕೆ ಡೆವಲಪ್ಮೆಂಟ್ ಆಗಿದೆ ಅಂತ ಅರ್ಥನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರ್ಥಿಕವಾಗಿ ನಾವು ಬೆಳೀತಿದ್ರೂ ಕೂಡ ಮೂಲಸೌಕರ್ಯ ಮತ್ತು ಪರಿಸರದ ದೃಷ್ಟಿಯಿಂದ ನಾವು ಎಡುತ್ತಿದ್ದೀವಾ ಅನ್ನೋದು ಬಹುತೇಕರ ಪ್ರಶ್ನೆ ಮತ್ತು ಕಳವಳ. ಒಟ್ನಲ್ಲಿ ಕಳೆದ 7-8 ವರ್ಷಗಳಲ್ಲಿ ಭಾರತ ಬದಲಾಗಿರೋದಂತೂ ಸತ್ಯ. ತಂತ್ರಜ್ಞಾನದಲ್ಲಿ ನಾವು ಜಗತ್ತಿಗೆ ಮಾದರಿಯಾಗ್ತಿದ್ದೇವೆ. ಆದರೆ ಈ ವೇಗದ ಬೆಳವಣಿಗೆ ಜೊತೆಗೆ ಮಾಲಿನ್ಯ ಮತ್ತು ಜನಸಂದಣಿಯಂಥ ಸವಾಲುಗಳನ್ನ ನಾವು ಎದುರಿಸಬೇಕಾಗಿದೆ. ನಿಮ್ಮ ಪ್ರಕಾರ ಭಾರತದ ಈ ಬದಲಾವಣೆ ಪಾಸಿಟಿವ್ ಆಗಿದೆಯಾ, ಅಥವಾ ನಾವು ಮೂಲಭೂತ ಸಮಸ್ಯೆಗಳನ್ನು ಮರೆತು ಓಡ್ತಾ ಇದ್ದೀವಾ? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ.